ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಬ್ಬ ಗಣರಾಜ್ಯೋತ್ಸವದ ಸಂಭ್ರಮ ದೇಶದಾದ್ಯಂತ ಕಳೆಗಟ್ಟಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕರ್ತವ್ಯ ಪಥ್ನಲ್ಲಿ ಭಾರತದ ಸೇನಾ ಶಕ್ತಿ ಎಂಥದ್ದು, ಸಾಂಸ್ಕೃತಿಕ ವೈಭವ ಹೇಗಿದೆ ಎಲ್ಲವೂ ಕೂಡ ತಿಳಿತಾ ಹೋಗುತ್ತೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸಾಗಿ ಬಂದಂತಹ ಹಾದಿ ಓಕೆ. ಅದಕ್ಕಿಂತ ಮುಂಚೆ ರಾಜ್ಯದಲ್ಲಿ ಹೇಗಿದೆ ಸಂಭ್ರಮ ಅದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಪಥಸಂಚಲನ ಸಾಗ್ತಾ ಇದ್ದಂತಹ ರೀತಿಯನ್ನು ನೋಡ್ತಾ ಇದ್ರಿ ಇಷ್ಟೊತ್ತು. ನೀವು ಕೇಳಿಸ್ಕೊಳ್ತಾ ಇದ್ದೀರಾ ಬಂಧುಗಳೇ, ಈ ಎಲ್ಲ ತುಕಡಿಗಳಿಗೆ ಎಲ್ಲ ಪಡೆಗಳಿಗೆ ಚಪ್ಪಾಳೆಯ ಗೌರವವನ್ನು ಒಟ್ಟಾಗಿ ಸಲ್ಲಿಸೋಣ. Whenever we hear सारे जहां से अच्छा हिंदुस्तान हमारा, it gives us a sense of pride. The Honorable Governor of Karnataka, Shri Thawar Chand Gehlot, is now being conducted to the VVIP enclosure as we are observing the artists to render the Nadagite and Raitagite in a few moments from now. Well, ladies and gentlemen, let's now all hear in unison and congratulate all the contingents who have participated in the march past with a huge round of applause. ಬಹಳ ದಿನಗಳ ಪರಿಶ್ರಮ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಶಿಸ್ತು, ಸಂಯಮ, ಸಮಯ ಪ್ರಜ್ಞೆ ಸಮ್ಮಿಳಿತವಾಗದೆ ಇಂಥದೊಂದು ಪ್ರದರ್ಶನ ಸಾಧ್ಯವೇ ಇಲ್ಲ. ಎಲ್ಲರೂ ಒಗ್ಗೂಡಿ ಒಮ್ಮತದಿಂದ ಈ ಪ್ರದರ್ಶನವನ್ನ ಸಾಕಾರಗೊಳಿಸಿದ್ದಾರೆ. ಚಪ್ಪಾಳೆಗಳು ಮತ್ತೆ ಮತ್ತೆ ಬರಲಿ ಇಡೀ ತಂಡಕ್ಕೆ. ಆಕರ್ಷಕ ಪಥಸಂಚಲನ ಸಾಗಿ ಹೋದಂತಹ ಹಾದಿಯನ್ನ ನೀವು ಗಮನಿಸ್ತಾ ಇದ್ರಿ. ಅದರಲ್ಲಿ ಪೊಲೀಸರು, ಶ್ವಾನದಳದ ಅನೇಕ ಸಿಬ್ಬಂದಿಗಳು ಜೊತೆಗೆ ಮಕ್ಕಳು ಕೂಡ ಪಾಲ್ಗೊಂಡಿದ್ರು. ಇನ್ನು ಬೆಳಗಾವಿಯಲ್ಲಿ ಗಣರಾಜ್ಯೋತ್ಸವದ ಸಂಭ್ರಮ ಹೇಗಿದೆ, ಮಕ್ಕಳು ಹೇಗೆ ಪಾಲ್ಗೊಂಡಿದ್ದಾರೆ ಅನ್ನೋದನ್ನ ಕೂಡ ನೀವೀಗ ದೃಶ್ಯಾವಳಿಗಳ ಮೂಲಕ ನೋಡ್ತಾ ಇದ್ದೀರಾ. ನಾವು ಯಾವುದರಲ್ಲಿಯೂ ಕಡಿಮೆ ಇಲ್ಲ, ನಮ್ಮನ್ನು ನೋಡಿ ಹೆಮ್ಮೆ ಪಡಿ ನೀವೆಲ್ಲ ಎಂಬಂತೆ ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಗಣರಾಜ್ಯೋತ್ಸವದ ಸಂಭ್ರಮ ಸಡಗರ ನಾಡಿನಾದ್ಯಂತ ಮನೆ ಮಾಡಿದೆ. ವಿವಿಧತೆಯಲ್ಲಿ ಏಕತೆ ಸಾರುವಂತಹ ದಿನ, ಗುಲಾಮಿತನದಿಂದ ಸಂಪೂರ್ಣವಾಗಿ ಮುಕ್ತಿ ಹೊಂದಿದಂತಹ ದಿನ, ರಾಷ್ಟ್ರ ಪ್ರಜ್ಞೆಯನ್ನ ಹೆಚ್ಚು ಹೆಚ್ಚು ಜಾಗೃತಗೊಳಿಸುವಂತಹ ದಿನದ ಸಂಭ್ರಮ, ಸೆಲೆಬ್ರೇಷನ್ ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ದೇಶದಾದ್ಯಂತ ಕೂಡ ಹೀಗೆ ಇದೆ. ಅದರಲ್ಲೂ ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಇಡೀ ಭಾರತದ ಶಕ್ತಿ ಎಂಥದ್ದು ಅನ್ನೋದರ ಅನಾವರಣ ಕೂಡ ಕೆಲವೇ ನಿಮಿಷಗಳಲ್ಲಿ ಆಗ್ಲಿಕ್ಕಿದೆ. ರಾಜ್ಯದಲ್ಲೂ ಕೂಡ ಅದೇ ರೀತಿಯಾದಂತಹ ಸೆಲೆಬ್ರೇಷನ್ ಇತ್ತು, ಅದೇ ರೀತಿಯಾದಂತಹ ಪರಿಶ್ರಮವನ್ನ ಪ್ರತಿಯೊಬ್ಬರು ಹಾಕಿದ್ದನ್ನ ನೀವು ಗಮನಿಸಿದ್ರಿ. ಆಕರ್ಷಕ ಪಥಸಂಚಲನ ರಾಜ್ಯ ರಾಜಧಾನಿಯಲ್ಲಿ ನೋಡಿದ್ರಿ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ರಾಷ್ಟ್ರ ರಾಜಧಾನಿಯಲ್ಲಿ ಕೂಡ ಅದನ್ನು ನೋಡ್ತೀರಾ. ಜಾಗತಿಕ ಮಟ್ಟದಲ್ಲಿ ದೊಡ್ಡ ಸಂದೇಶ ಕೊಡೋದಕ್ಕೆ ಭಾರತ ಸಜ್ಜಾಗಿದೆ. ಸ್ವದೇಶಿ ಪರಾಕ್ರಮ ಎಂಥದ್ದು, ಜೊತೆಗೆ ನಮ್ಮ ಡಿಫೆನ್ಸ್ ನಲ್ಲಿ ಹೊಸ ಎಡಿಷನ್, ಶಸ್ತ್ರಾಸ್ತ್ರಕ್ಕೆ ಸಂಬಂಧಪಟ್ಟಂತೆ, ಸೇನೆಗೆ ಸಂಬಂಧಪಟ್ಟಂತೆ ಹೇಗಿದೆ ಅನ್ನೋದನ್ನ ಕೂಡ ನೋಡೋದಕ್ಕೆ ಕುತೂಹಲದಿಂದ ಜನ ಕಾಯ್ತಾ ಇದ್ದಾರೆ. 70,000ಕ್ಕೂ ಹೆಚ್ಚು ಆಸನಗಳ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಅದರಲ್ಲಿ 40,000ಕ್ಕೂ ಅಧಿಕ ಜನರಿಗೆ ಆನ್ಲೈನ್ ಟಿಕೆಟ್ ಜೊತೆಗೆ ಇತರೆ ಬುಕಿಂಗ್ ಆಫೀಸ್ ನಿಂದ ಕೂಡ ಕೊಡುವಂತಹ ಕೆಲಸ ಆಗಿದೆ. ಹೀಗಾಗಿ ಜನರಿಗೆ ವಿಪರೀತವಾದಂತಹ ಕುತೂಹಲ ಇದೆ, ಅಷ್ಟೇ ಹೆಮ್ಮೆ ಇದೆ. ಬಿಕಾಸ್ ಇಡೀ ದೇಶದ ಬಗ್ಗೆ ಒಂದು ಶ್ರೇಷ್ಠತೆಯ ಭಾವವನ್ನ ಮೂಡಿಸುವಂತಹ ಕೆಲಸವನ್ನ ಪ್ರತಿ ಸಲ ಕೂಡ ಗಣರಾಜ್ಯೋತ್ಸವ ಮಾಡುತ್ತೆ.